ನಮಸ್ತೆ ಸ್ನೇಹಿತರೆ. ಸರಿಯಾಗಿ 9 ವರ್ಷಗಳ ಕೆಳಗೆ ಇದೇ ದಿನ ನಮ್ಮ ಕಂಪನಿಯ ಮೊದಲನೇ ಸಿರಿಧಾನ್ಯ ಬ್ಯಾಚ್ ಪ್ರೊಡಕ್ಷನ್ ಆಗಿತ್ತು. ಅವಾಗ ಸಿರಿಧಾನ್ಯ ಅಂತ ಹೇಳಿದ್ರೆ ಏನು ಅಂತ ಕೇಳೋರು ನನ್ನ ಸ್ನೇಹಿತರಲ್ಲ. ಇವತ್ತು ಅಷ್ಟು ಏನು ಜನಕ್ಕೆ ನಾಲೆಡ್ಜ್ ಇಲ್ಲದೆ ಇಲ್ಲ. ಸಿರಿಧಾನ್ಯಗಳ ಬಗ್ಗೆ ಎಲ್ರಿಗೂ ಪರಿಚಯ ಇದೆ. ಬಟ್ ಸ್ಟಿಲ್ ಇನ್ನೊಂದಷ್ಟು ಜನ ಸ್ನೇಹಿತರು ಮಾತಾಡ್ಸಾಗ ಹೇಳ್ತಾ ಇದ್ರು, ಏನಿದೆ ನೋಡಿ, ಏನು ಸಾಮಿ ಇದು, ಏನು ಸಿರಿಧಾನ್ಯಗಳಂದ್ರೆ ಅಂತ. ಏನಕ್ಕೆ ಆ ಥರ ಹೆಸರು ಕೊಡ್ತಾರೆ ಅಂದರೆ, ದೇ ಆರ್ ರಿಚ್ ಇನ್ ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಹೆಚ್ಚಾಗಿ ಫೈಬರ್. ಈ ಎಲ್ಲ ರಿಚ್ ಇದ್ದ ಕಾರಣಕ್ಕೆ ಇದನ್ನ ತೃಣಧಾನ್ಯಗಳು ಅಂತ ಕರಿತಾ ಇದ್ರು, ಅಥವಾ ಮೈನರ್ ಮಿಲೆಟ್ಸ್ ಅಂತ ಕರಿತಾ ಇದ್ರು. ಇಲ್ಲಪ್ಪ, ಇದು ಮೈನರ್ ಅಲ್ಲ, ತೃಣ ಅಲ್ಲ, ಇದು ಶ್ರೇಷ್ಠವಾದದ್ದು. ಈ ಸಿರಿಧಾನ್ಯಗಳು ಯಾವುದು ಹೊಸದಲ್ಲ ಸ್ನೇಹಿತರೆ, ನಮ್ಮ ಪುರಾಣಗಳ ಕಾಲದಿಂದನೂ ಇದೆ. ಈ ಧಾನ್ಯಗಳು ಅವತ್ತಿನ ನಾವು ಸರ್ವಜ್ಞನ ವಚನಗಳಲ್ಲಿ ಸಹ ಉಲ್ಲೇಖ ನೋಡ್ಬೋದು. ಅಕ್ಕಿ ಅಂತ ಹೇಳಿದ್ರೆ ಅವತ್ತೆಲ್ಲ ಇದ್ದಿದ್ದು ಈ ನವಣಕ್ಕಿ, ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲು ಅಕ್ಕಿ, ಕೊರಲೆ ಅಕ್ಕಿ, ಇವನ್ನೇ ಅಕ್ಕಿಗಳಾಗಿ ಬಳಸ್ತಾ ಇದ್ರು. ಆನಂತರ ಸಡನ್ ಆಗಿ ನಮ್ಮ 90s ನಂತರ ಏನಂತೆ ಮಾಡರ್ನೈಸೇಷನ್ ತೆರ್ಕೊಂಡುತ್ತಲ್ಲ ಭಾರತ, ಅವಾಗ ಈ ಬಿಳಿ ಅಕ್ಕಿ ದಾಳಿ ಇಡುತ್ತೆ ಮನೆಗೆ. ಭಾರತ ಪ್ರತಿ ಮನೆಗೂ ಬರ್ತಾ ಹೋಗುತ್ತೆ. ಯಾಕಂದರೆ ಇದನ್ನು ಮಾಡೋದು ಸುಲಭ, ಜೊತೆಲಿ ಒಂದಷ್ಟು ಪಾಲಿಶ್ ಗಿಲಿಶ್ ಎಲ್ಲ ಅವಾಗಿರ್ತದೆ. ಸಿಲ್ಕಿ ವೈಟ್ ಕೊಡ್ತಾ ಬರ್ತಾರೆ, ಜನಕ್ಕೆ ಅಡುಗೆ ಮಾಡೋದು ಸುಲಭ ಆಗ್ತಾ ಬರುತ್ತೆ. ಜನನು ತುಡಿತದಲ್ಲಿರ್ತಾರೆ, ಧಾವಂತದ ಬದುಕು ಅವಾಗ ಜನ ಶುರುವಾಗ್ತಾ ಇರುತ್ತೆ. ಭಾರತಕ್ಕೆ IT ದಾಳಿ ಇಟ್ಟಾಗ ಎಲ್ರಿಗೂ ತುಡಿತದ ಬದುಕು, ಬೇಗ ಕೆಲಸಗಳಾಗಬೇಕಿರುತ್ತೆ. ಸಿರಿಧಾನ್ಯಗಳೆಲ್ಲ ಮೂಲೆಗೆ ಹೋಗಿ ಬಿಳಿ ಅಕ್ಕಿ ನಮ್ಮ ಅಡುಗೆ ಮನೆಗಳಿಗೆ ಎಂಟ್ರಿ ಆಗುತ್ತೆ. ಬರೀ ಬಿಳಿ ಅಕ್ಕಿ ತಾನು ಒಂದೇ ಬರಲ್ಲ, ಬರ್ತಾ ಸಾವಿರಾರು ರೋಗಗಳನ್ನ ಮನೆಗೆ ಕರ್ಕೊಂಬರುತ್ತೆ ಸ್ನೇಹಿತರೆ. ಅಡುಗೆ ಮನೇಲಿ ಬಿಳಿ ಅಕ್ಕಿ ಬಂದು ಕೂತ್ಕೊಳ್ಳುತ್ತೆ, ಜನ ಹೋಗಿ ಹಾಸ್ಪಿಟಲ್ ಕೂತ್ಕೋತಾರೆ. ಕಾರಣ ಏನು ಗೊತ್ತಾ, ಈ ಬಿಳಿ ಅಕ್ಕಿಯಲ್ಲಿ ನಿಮಗೆ ದೇಹಕ್ಕೆ ಅಗತ್ಯವಾದ ಮೊದಲು ಫೈಬರ್ ಇರೋದಿಲ್ಲ, ಅಗತ್ಯವಾದ ನ್ಯೂಟ್ರಿಯೆಂಟ್ಸ್ ಏನಿರೋದಿಲ್ಲ, ವಿಟಮಿನ್ಸ್ ಏನಿಲ್ಲ. ತಿನ್ನಬೇಕು, ಆ ಕ್ಷಣಕ್ಕೆ ಬೇಕಾಗಿರೋ ಎನರ್ಜಿ ಇಮಿಡಿಯೇಟ್ ದೇಹಕ್ಕೆ ರಿಲೀಸ್ ಮಾಡುತ್ತೆ. ಇವತ್ತೇನು ಡಯಾಬಿಟಿಸ್ ಕಂಡೀಷನ್ ನೋಡ್ತೀವಲ್ವಾ, ಹೈಪರ್ ಗ್ಲೈಸೆಮಿಕ್ ಕಂಡೀಷನ್, ಅದಕ್ಕೆ ಕಾರಣ ಈ ಬಿಳಿ ಅಕ್ಕಿಯಿಂದ ಸಡನ್ ರಿಲೀಸ್ ಆಗೋ ಎನರ್ಜಿ. ಆದರೆ ನಿಮ್ಮ ದೇಹಕ್ಕೆ ಅಗತ್ಯವಾದ ಎನರ್ಜಿ ಅಗತ್ಯ ಸಮಯದಲ್ಲಿ ಬೇಕು ಅಂದರೆ ಟೈಮ್ ಮಿಷಿನ್ ಥರ ಕೆಲಸ ಮಾಡೋ ಸಿರಿಧಾನ್ಯಗಳು ಮಾತ್ರ ವರದಾನ. ಈ ಸಿರಿಧಾನ್ಯಗಳನ್ನ ನೀವು ಪ್ರತಿನಿತ್ಯ 3 ಆಹಾರ ಆಗಿ ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗದಿದ್ರೂ ತೊಂದರೆ ಇಲ್ಲ. ದಿನದ ಒಂದು ತಿಂಡಿನೋ ಯಾವುದಾದ್ರೂ ಅಥವಾ ಮಧ್ಯಾಹ್ನದ ಆಹಾರನೋ ನೀವು ಸಿರಿಧಾನ್ಯಗಳಿಂದ ಮಾಡಿ. ಫಾರ್ ಎಕ್ಸಾಂಪಲ್, ಪ್ರತಿದಿನ ಬೆಳಗ್ಗೆ ಸಿರಿಧಾನ್ಯದೊಂದು ಬಿಸಿಬೇಳೆ ಬಾತು, ಒಂದು ಪೊಂಗಲ್ಲು, ಮಧ್ಯಾಹ್ನಕ್ಕೆ ಮೊಸರನ್ನ, ಈ ಥರ ದಿನದ ಯಾವ್ದಾದ್ರು ಒಂದು ಆಹಾರ ರೂಢಿ ಮಾಡ್ಕೋತಾ ಬರ್ರಿ. ಅದ್ರ ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿದಿನ 3 ಹೊತ್ತು ಸಿರಿಧಾನ್ಯ ಆಹಾರ ರೂಢಿ ಮಾಡ್ಕೊಂಬಿಟ್ರೆ ಖಂಡಿತ ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಸಪೋರ್ಟಿವ್ ಆಗಿ ಫಿಸಿಕಲ್ ಮೆಂಟಲ್ ಬ್ಯಾಲೆನ್ಸ್ ಅಚೀವ್ ಆಗಲಿಕ್ಕೆ ಒಂದು ಪ್ರತಿದಿನ 45 ನಿಮಿಷ ಒಂದು ವಾಯುವಿಹಾರ ಅಥವಾ ವಾಕಿಂಗು, ಒಂದು ಅರ್ಧ ಗಂಟೆ ಧ್ಯಾನ, ವ್ಯಾಯಾಮ, ಇದೆಲ್ಲ ಮಾಡ್ತಾ ಬಂದರೆ ಫಿಸಿಕಲ್ ಮೆಂಟಲ್ ಬ್ಯಾಲೆನ್ಸ್ ಅಚೀವ್ ಆಗುತ್ತೆ, ದೇಹ ಸದೃಢವಾಗುತ್ತೆ, ಇಮ್ಯುನಿಟಿ ಹೆಚ್ಚಾಗುತ್ತೆ. ಖಂಡಿತ ನೀವೆಲ್ಲ ಆರೋಗ್ಯವಾಗಿರ್ತೀರ. ಸರ್ವೇ ಜನ ಸುಖಿನೋ ಭವಂತು.